हेलो फ्रेंड्स ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ। ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾನೇ ರುಚಿಯಾಗಿ ಖಾರವಾಗಿ ಈರುಳ್ಳಿ ಚಟ್ನಿ ರೆಸಿಪಿ। ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಮೊದಲಿಗೆ ನಾನು ಇಲ್ಲಿ ಬಿಸಿನೀರು ತಗೊಂಡಿದ್ದೀನಿ। ಈಗ ಇದಕ್ಕೆ ಒಂದು 10 ಬ್ಯಾಡಗಿ ಮೆಣಸಿನಕಾಯಿ ಹಾಕಿಬಿಟ್ಟು 1/4 ಗಂಟೆ ಇದನ್ನ ನೆನೆಯಕ್ಕೆ ಬಿಡೋಣ। ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತೆ ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ। ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಇದಕ್ಕೆ 2 ರಿಂದ 3 ಚಮಚ ಎಣ್ಣೆ ಹಾಕೋತಾ ಇದ್ದೀನಿ। ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಈ ಚಟ್ನಿಗೆ ಚೆನ್ನಾಗಿರುತ್ತೆ। ಎಣ್ಣೆ ಬಿಸಿಯಾಗಿದೆ। ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಜೀರಿಗೆ 1/4 ಚಮಚ ಮತ್ತು ಮೆಂತ್ಯ ಕಾಳು ಚೂರು 1/4 ಚಮಚಕ್ಕಿಂತನೂ ಕಮ್ಮಿ ತೊಗೊಂಡಿದ್ದೀನಿ। ಮೊದಲು ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡು ಸ್ವಲ್ಪ ಹುರ್ಕೊಳ್ಳೋಣ, ಆಮೇಲೆ ಜೀರಿಗೆ ಮತ್ತು ಮೆಂತ್ಯ ಕಾಳು ಸೇರಿಸ್ಕೊಳ್ಳೋಣ। ಮೊದಲೇ ಮೆಂತ್ಯ ಕಾಳೆಲ್ಲ ಹಾಕ್ಬಿಟ್ರೆ ಅದು ಸೀದೋಗುತ್ತೆ, ಮತ್ತು ಅದು ಸೀದೋದ್ರೆ ಕಹಿ ಬಂದ್ಬಿಡುತ್ತೆ। ಅದಕ್ಕೆ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದು ಸೇರಿಸ್ಕೊಳ್ಳೋಣ। ಇವಾಗ ನೋಡಿ ಇದರ ಕಲರ್ ಚೇಂಜ್ ಆಗಿದೆ। ಇವಾಗ ಇದಕ್ಕೆ ಜೀರಿಗೆ ಮತ್ತು ಮೆಂತ್ಯಕಾಳು ಸೇರಿಸ್ಕೊಳ್ಳೋಣ, ಮತ್ತೊಂದು ಸ್ವಲ್ಪ ಹುರ್ಕೋಬೇಕು। ಇವಾಗ ಇದು ಫ್ರೈ ಆಗಿದೆ। ಈಗ ಇದಕ್ಕೆ ಬೆಳ್ಳುಳ್ಳಿ ಕಾಳು 8-10 ಕಾಳಿದೆ ಇದರಲ್ಲಿ, ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ। ಇವಾಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ। 3 ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡ್ಕೊಂಡು ಹಾಕೊಂಡಿರೋದು। ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ। ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ, ನೋಡ್ಕೊಂಡು ಹಾಕೊಳ್ಳಿ। ಮತ್ತು ಇವಾಗ ಕಮ್ಮಿ ಇದ್ರೂ ಪರವಾಗಿಲ್ಲ, ಆಮೇಲೆ ಮತ್ತೆ ಚೆಕ್ ಮಾಡ್ಕೊಂಡು ಸೇರಿಸ್ಕೋಬೋದು। ಇವಾಗ ಈರುಳ್ಳಿನ ಫುಲ್ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು। ನೋಡಿ ಈ ಥರ ಟೆಕ್ಸ್ಚರ್ ಬರೋವರೆಗೂ ಹುರ್ಕೋಬೇಕು, ಆಗಲೇ ರುಚಿ ಚೆನ್ನಾಗಿ ಬರುತ್ತೆ। ಹಸಿಲೇ ನಾವು ಇಳಿಸ್ಕೊಬಿಟ್ಟು ರುಬ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ। ನೋಡಿ ಈ ಕಲರ್ ಬರಬೇಕು। ಇವಾಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೋಬೇಕು। ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ। ನಾವು ಮೊದಲೇ ನೀರಲ್ಲಿ ನೆನೆಸಿದ್ವಲ್ಲ ಅದೇ ಮೆಣಸಿನ್ಕಾಯಿದು। ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗೆ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕು। ಬೇಕಾದ್ರೆ ಚೂರು ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ, ಯಾಕಂದರೆ ಬೇಳೆ ಎಲ್ಲ ಸೇರಿಸಿದ್ದೀವಲ್ಲ, ಆಗ ಫುಲ್ ನುಣ್ಣಗಾಗಲ್ಲ ನೀರು ಹಾಕಿಲ್ಲ ಅಂದರೆ। ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ। ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ। ಮತ್ತು ಅದೇ ಬಾಣಲಿ ಇಟ್ಕೊಂಡು ಇದಕ್ಕೆ 1/4 ಕಪ್ ಎಣ್ಣೆ ಹಾಕ್ಕೊಟ್ಟಿದ್ದೀನಿ। ಮೊದಲೇ ಹೇಳಿದ್ನಲ್ಲ, ಎಣ್ಣೆ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ, ಕಮ್ಮಿ ಏನು ಹಾಕೋದು ಬೇಡ। ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1/4 ಚಮಚ ಸಾಸಿವೆ ಮತ್ತು 1 ಟೀ ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ ಹಾಕೋತಾ ಇದ್ದೀನಿ, ಜೊತೆಗೆ ಚೂರು ಹಿಂಗು। ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ। ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಜೊತೆಗೆ ರುಬ್ಬಿದ್ವಲ್ಲ ಆ ಚಟ್ನಿ ಸೇರಿಸ್ಕೋಬೇಕು। ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು। ಆಲ್ರೆಡಿ ನಾವು ಇದಕ್ಕೆ ಉಪ್ಪು ಸೇರಿಸಿದ್ದೀವಿ, ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು। ಇವಾಗ ಇದಕ್ಕೆ ಚೂರು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಥರ ಬೆಲ್ಲ ಸೇರಿಸ್ಕೊಳ್ಳೋದ್ರಿಂದ। ಚೂರು ಹಾಕೋಬೇಕು। ಮತ್ತು ಇವಾಗ ಕಂಟಿನ್ಯೂಸ್ ಆಗಿ ಇದನ್ನು ತಿರುಗಿಸ್ತಾ ಈ ಥರ ಕುಕ್ ಮಾಡಬೇಕು। ಇದು ಕಲರು ಚೇಂಜ್ ಆಗುತ್ತೆ, ಡಾರ್ಕ್ ಕಲರ್ ಬರುತ್ತೆ, ಮತ್ತು ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ। ಅಲ್ಲಿವರೆಗೂ ಇದನ್ನು ತಿರುಗಿಸ್ತಾ ಕುಕ್ ಮಾಡ್ಕೋಬೇಕು। ನೋಡಿ ಈ ಟೆಕ್ಸ್ಚರ್ ಬರೋವರೆಗೂ ತಿರುಗಿಸ್ತಾನೆ ಇರಬೇಕು। ಬಾಣಲಿ ಎಲ್ಲ ಬಿಡ್ತಾ ಇದೆ, ಮತ್ತು ಎಣ್ಣೆನೂ ಎಷ್ಟು ಚೆನ್ನಾಗಿ ಬಿಟ್ಕೋತಾ ಇದೆ। ಈ ಥರ ಮಾಡೋದ್ರಿಂದ ತುಂಬ ದಿನ ಈ ಚಟ್ನಿನ ನಾವು ಇಡ್ಬೋದು, ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ। ಇದರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ। ಈಗ ಇದನ್ನ ಇಳಿಸ್ಕೊಳ್ಳೋಣ। ತುಂಬಾ ರುಚಿಯಾಗಿ ಖಾರವಾಗಿ ಈರುಳ್ಳಿ ಚಟ್ನಿ ರೆಡಿಯಾಗಿದೆ। ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ ಎಲ್ಲ ತಿನ್ಬೋದು, ಬಿಸಿ ಅನ್ನದ ಜೊತೆನೂ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ। ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।